ಮಂಗಳೂರಿನ ಗುಂಪು ಹತ್ಯೆ ಕೇಸ್ ಕಿಚ್ಚು ಹಾರುವ ಮುನ್ನವೇ ಮತ್ತೊಂದು ಕೊಲೆ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಎಂಬ ಯುವಕನ ಬರ್ಬರ ಹತ್ಯೆಯಾಗಿದ್ದು, ಈ ಹತ್ಯೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ನಡೆದಿರುವ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಎನ್ಐ ಕೃತ್ಯವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬೀದರ್ ನಗರದಲ್ಲೂ ಈ ಪ್ರತಿಭಟನೆ ಕಾವು ಜೋರಾಗಿದ್ದು, ನಗರದ ಮೈಲೂರು ಕ್ರಾಸ್ನಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕಿದ್ರು. ಎನ್ಐ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ, ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನ ಕೂಗುತ್ತಾ ಸುಹಾಸ್ ಶೆಟ್ಟಿ ಹತ್ಯೆಗೆ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು. ಎನ್ಐ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡ ಶಶಿ ಹೊಸಳ್ಳಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಛೀಮಾರಿ ಹಾಕಿದ್ರು. ರಸ್ತೆಗೆ ಇಳಿಯುವ ಮುನ್ನ ಎಚ್ಚೆತ್ತುಕೊಳ್ಳಿ, ಅಮಾಯಕ ಹಿಂದೂಗಳ ರಕ್ಷಣೆ ಮಾಡಿ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ನಡೆದಂಥ ದುಷ್ಕೃತ್ಯ, ಹಿಂದೂ ಯುವಕ ಸುಹಾಸ್ ಶೆಟ್ಟಿ ಅನ್ನುವಂಥ ಒಬ್ಬ ಹಿಂದೂ ಯುವಕನನ್ನು ಇವತ್ತು ಕೊಲೆ ಮಾಡಿ ಬರ್ಬರವಾದಂಥ ಕೊಲೆ, ಜಿಹಾದಿ ಮಾನಶಕ್ತಿ ಉಳ್ಳುವಂಥ ಮಾನಸಿಕತೆಯ ಕೆಲವರು ಮಾಡಿರುತ್ತಾರೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇವೆ. ರಾಜ್ಯದ ನೀತಿಗೆಟ್ಟ ಮಾನಗೆಟ್ಟ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ, ನೀವು ಎಲ್ಲಿವರೆಗೆ ಈ ಜಿಹಾದಿ ಮನಸ್ಥಿತಿ ಉಳ್ಳವರಿಗೆ ತುಷ್ಟೀಕರಣ ಮಾಡ್ತಿರೋ ಅಲ್ಲಿವರೆಗೆ ಅಮಾಯಕ ಹಿಂದೂಗಳ ಹೆಣ ಬೀಳ್ತಾನೆ ಇರ್ತವೆ. ನೀವೇನಾದರೂ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಈ ರಾಜ್ಯವನ್ನು ಈ ರಾಜ್ಯದಲ್ಲಿ ನಿಮ್ಮ ಆಳ್ವಿಕೆ ಏನಾದರೂ ನೀತಿ ನ್ಯಾಯ ಸಂವಿಧಾನದ ಪ್ರಕಾರ ಮಾಡಬೇಕಾದ್ರೆ ಕಳೆದ 3-4 ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ವೀಟ್ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ನಿಮ್ಮ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳೇ? ಇವತ್ತು ನಿಮಗೆ ಯಾಕೆ ಹಿಂದೂಗಳ ಮೇಲೆ ಇಷ್ಟು ವೈರತ್ವ? ಹಿಂದೂಗಳಿಗೆ ಅದೇ ಯಾರು ಕೊಲೆ ಮಾಡಬೇಕಾಗಿದ್ದು ಅವರಿಗೆ ಟ್ಯಾಗ್ ಮಾಡಿ ಕೊಲೆ ಮಾಡ್ತೀರಿ ಅಂದರೆ ಎಲ್ಲಿಗೆ ಹೋಗಿ ಹೊರಟಿದೆ ಇದು? ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಲಿಲ್ಲ. ಇನ್ನು ಮುಂದೆ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯದ ಗೃಹ ಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ. ಇದೇ ರೀತಿ ನಡೆದರೆ ಹಿಂದೂ ಯುವಕರು ನಾವು ರಸ್ತೆಗೆ ಇಳಿಬೇಕಾಗ್ತದೆ. ನಾವೇನು ಕೈಯಲ್ಲಿ ಬಳೆ ಕಟ್ಕೊಂಡು ಓಡಾಡೋರಲ್ಲ, ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪಾಲನೆ ಮಾಡ್ತೇವೆ ಹೊರತು ನಾವು ರಸ್ತೆಗೆ ಇಳಿದಾಗ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಂದ್ರೆ ನೀವು ಇದೇ ರೀತಿ ಮುಂದುವರಿಸ್ರಿ ಅನ್ನುವಂಥ ಮಾತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ರಾಜ್ಯದ ಗೃಹ ಮಂತ್ರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ಇಡೀ ಇದಕ್ಕೆಲ್ಲ ಕಾರಣ, ಈ ಕೊಲೆಗಳಿಗೆ ಕಾರಣ ಈ ಕಾಂಗ್ರೆಸ್ ಮಾಡ್ತಾ ಇರುವಂಥ ತುಷ್ಟೀಕರಣ ನೀತಿ. ಇವತ್ತೊಬ್ಬ ಸಣ್ಣ ಕಳ್ಳ ಸಿಕ್ಕರೂ ಕೂಡ ಈ ರಾಜ್ಯದ ಮಂತ್ರಿಗಳು ಗೃಹ ಸಚಿವರು ಫೋನ್ ಮಾಡಿ ಹೇಳ್ತಾರೆ ಅವನನ್ನು ಬಿಡಿ ಅಂತ. ಯಾಕೆ ಇವ್ರಿಗೆ ಒಂದೇ ಜಾತಿ ಮೇಲೆ ಒಂದು ಧರ್ಮದ ಮೇಲೆ ಎಷ್ಟು ಪ್ರೀತಿ ಅನ್ನುವಂಥದ್ದು ಇವತ್ತು ರಾಜ್ಯದ ಜನರು ಕೇಳ್ತಾ ಇದ್ದಾರೆ. ನಿಮಗೇನಾದರೂ ಒಂದು ಕೋಮಿನ ಮೇಲೆ ಜಾಸ್ತಿ ಪ್ರೀತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿ, ಆದರೆ ಇಲ್ಲಿದ್ದಂಥ ಅಮಾಯಕ ಹಿಂದೂಗಳ ಪ್ರಾಣ ತೆಗೆಯೋಷ್ಟು ಪ್ರೀತಿ ನೀವು ಅವ್ರಿಗೆ ಮಾಡಬೇಡಿ ಅನ್ನುವಂಥ ಮಾತು ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗೆ ಹೇಳ್ತೇವೆ. ಈ ರೀತಿಯ ಕೊಲೆಗಳು ಏನು ನಡೀತಾ ಇವೆ ಇವು ಇನ್ನು ಮುಂದೆ ನಿಲ್ಲಬೇಕು. ಇಲ್ಲ ಅಂದರೆ ಹಿಂದೂ ಯುವಕರು ಕೂಡ ಅಡ್ಡದಾರಿ ಹಿಡಿಬೇಕಾಗುತ್ತೆ ಅನ್ನುವಂಥ ಮಾತು ಈ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೀವಿ. ಈ ಕೊಲೆ ಪ್ರಕರಣ CBIಗೆ ಒಪ್ಪಿಸ್ಬೇಕು ಅಥವಾ NIAಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಈ ರಾಜ್ಯ ಸರ್ಕಾರ ಅವ್ರದ್ದೇ ಆದಂಥ ಕೈಗೊಂಬೆ ಒಂದು COD ಇಟ್ಕೊಳ್ತಾರೆ. 8 ದಿವಸದಲ್ಲಿ ಆ ಮನಸ್ಥಿತಿ ಉಳ್ಳಂಥ ಜಿಹಾದಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಕ್ಲೀನ್ ಚಿಟ್ ತೊಗೊಂಡವ್ರ. ಇನ್ನು ಅವ್ರಿಗೆ ಕೊಡೋದು ಏನು ದೊಡ್ಡ ಮಾತಿಲ್ಲ, ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅದಕ್ಕೆ ಈ ಕೇಸು CID ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ನಡೆಸೋದು ಬೇಡ, ಇದು CBIಗೆ ಹಸ್ತಾಂತರಿಸಬೇಕಂತೇಳಿ ನಾವು ಮನವಿ ಮಾಡ್ತೇವೆ.